ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಈಸಿ ಆಗಿರೋ ಲಂಚ್ ಬಾಕ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಬಂದಿರುವ ಐ ಬಟನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಒಂದು ಜಾಯಿನ್ ಬಟನ್ ಅಂತ ಕಾಣಿಸ್ತಾ ಇದೆ, ಅದು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೆಂಬರ್ಶಿಪ್ಪಿಗೆ ಜಾಯಿನ್ ಆಗ್ಬೋದು. ನೀವು ಕೂಡ ಮೆಂಬರ್ಶಿಪ್ಪಿಗೆ ಜಾಯಿನ್ ಆಗಿ. ಬೆಳಗ್ಗೆ ಎದ್ದರೆ ಎಲ್ರಿಗೂ ಏನಪ್ಪ ತಿಂಡಿ ಮಾಡೋದು ಅಂತ ಒಂದೇ ಯೋಚನೆ. ಬೇಗ ಹಾಗಂತ ಪಟ್ಟಂತ 5 ನಿಮಿಷಕ್ಕೆ ನೀವು ರೈಸ್ನ ಇಟ್ಕೊಂಡು ರೈಸ್ ಆಗೋಷ್ಟೊತ್ತಿಗೆ ಈ ಕಡೆ ಗೊಜ್ಜನ್ನ ಮಾಡ್ಕೊಂಬಿಡ್ಬೋದು. 5 ನಿಮಿಷ ಸಾಕು ಈ ಗೊಜ್ಜನ್ನ ಮಾಡ್ಕೊಡೋಕ್ಕೆ. ಒಂದೇ ಒಂದು ಕ್ಯಾಪ್ಸಿಕಮ್ ಇದ್ದರೆ 3 ಜನಕ್ಕೆ ಆರಾಮಾಗಿ ಲಂಚ್ ಬಾಕ್ಸ್ನ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ತುಂಬಾ ಸುಲಭ, ಕ್ವಿಕ್ಕಾಗಿ ಆಗುತ್ತೆ. ಈಗ ಲಂಚ್ ಬಾಕ್ಸ್ ರೆಸಿಪಿ ಅಂದರೆ ಕ್ಯಾಪ್ಸಿಕಮ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿನ ತೊಗೊಂಡಿದ್ದೀನಿ. ನಾನು ಅನ್ನನ ಇದರಲ್ಲೇ ಕಲಿಸ್ಕೊಳ್ಳೋದ್ರಿಂದ ದೊಡ್ಡ ಬಾಣಲಿನೇ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಚಿಕ್ಕ ಬಾಣಲಿನ ಇಟ್ಕೊಂಡು ಗೊಜ್ಜನ್ನ ಸಪ್ರೇಟಾಗಿ ಮಾಡ್ಕೋಬೋದು. ನಾನಿಲ್ಲಿ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯ್ದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ 2 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಉದ್ದುದಕ್ಕೂ ಕೂಡ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 3 ಜನಕ್ಕೆ ಆಗೋವಷ್ಟು ಗೊಜ್ಜನ್ನ ಮಾಡ್ಕೊತಾ ಇದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ಕ್ವಾಂಟಿಟಿಲಿ ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿನ ಹಾಗೆ ರೆಡಿ ಜಜ್ಕೊಂಡು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಪೇಸ್ಟ್ ಕೂಡ ಹಾಕೋಬೋದು. ನಾನು ಆಗಲೇ ರೆಡಿ ಶುಂಠಿ ಬೆಳ್ಳುಳ್ಳಿನ ಹಾಗೆ ದಪ್ಪಕ್ಕೆ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಗ ನಾನಿಲ್ಲಿ ದಪ್ಪದು 1 ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾದರೆ 2 ಹಾಕ್ಕೊಳ್ಳಿ, ದಪ್ಪದಾದರೆ 1 ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ನಾನಿಲ್ಲಿ ಒಂದು 3 ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ಕ್ವಾಂಟಿಟಿಲಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೀ ಸ್ಪೂನಷ್ಟು ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಖಾರ ಬೇಕಂದರೆ ಮಾಮೂಲಿ ಚಿಲ್ಲಿ ಪೌಡ್ರನ್ನ ಹಾಕೋಬೋದು. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಯಾವುದೇ ಒಂದು ಸ್ಪೈಸಸ್ಗಳನ್ನ ಹಾಕೊಳ್ಳುವಾಗ ಉರಿನ ಜಾಸ್ತಿ ಇಟ್ಕೋಬೇಡಿ. ಉರಿ ಜಾಸ್ತಿ ಇಟ್ಕೊಂಡ್ರೆ ನಿಮ್ಮ ಪೌಡ್ರುಗಳನ್ನ ಹಾಕಿದ ತಕ್ಷಣ ಬೇಗ ಸೀದ್ಬಿಡುತ್ತೆ. ಹಾಗಾಗಿ ಉರಿ ಫುಲ್ಲು ಕಮ್ಮಿ ಇಟ್ಕೊಂಡೇ ಪೌಡ್ರುಗಳನ್ನ ಹಾಕೋಬೇಕು. ನಾವು ಕಾಶ್ಮೀರಿ ಚಿಲ್ಲಿ ಪೌಡ್ರು ಯೂಸ್ ಮಾಡೋದ್ರಿಂದ ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕೋದ್ರಿಂದ ನಮಗೆ ಖಾರನೂ ಸ್ವಲ್ಪ ಕಮ್ಮಿ ಇರುತ್ತೆ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ ಅನ್ನೋದಿದ್ರೆ ನೀವು ಮಾಮೂಲಿ ಚಿಲ್ಲಿ ಪೌಡ್ರನ್ನು ಕೂಡ ಸ್ವಲ್ಪ ಹಾಕೋಬೋದು. ನಮ್ಮನೆ ಎಲ್ಲ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನೇ ಯೂಸ್ ಮಾಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಒಂದು ಚಿಕ್ಕ ನಿಂಬೆಹಣ್ಣಲ್ಲಿ ಅರ್ಧ ಹೋಳಷ್ಟು ಅಷ್ಟೇ ನಿಂಬೆ ರಸನ ಹಾಕ್ತಾಯಿದ್ದೀನಿ. ತುಂಬ ಹುಳಿ ಜಾಸ್ತಿ ಆಗಿಬಿಟ್ರೂ ಕೂಡ ಚೆನ್ನಾಗಿರೋದಿಲ್ಲ. ನಿಂಬೆ ರಸ ಹಾಕಿದ್ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ನಾನಿಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ನೋಡಿ, ಈ ಗೊಜ್ಜನ್ನ ಮಾಡ್ಕೊಳ್ಳೋಕ್ಕೆ 5 ನಿಮಿಷ ಸಾಕು. ನಮಗೆ ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ. ರೆಸಿಪಿನೂ ಕೂಡ ತುಂಬಾ ಈಸಿ ಮಾಡೋದು. ನಾನು ಆಗಲೇ ರೈಸನ್ನು ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೆ. ರೈಸು ಕೂಡ ತುಂಬ ಉದ್ರುದ್ರಾಗಿರಬೇಕು, ಮೆತ್ತಗೆ ಮಾಡ್ಕೋಬೇಡಿ. ಉದ್ರುದ್ರಾಗಿ ರೈಸ್ ಮಾಡ್ಕೊಂಡು ನಿಮಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಳಗ್ಗಿನ ಬ್ರೇಕ್ಫಾಸ್ಟಿಗಂತೂ ತುಂಬಾ ಸುಲಭ ಮಾಡ್ಕೊಳ್ಳೋದು. ನೀವು ರೈಸ್ ವಿಷಲ್ ಆಗೋ ಅಷ್ಟೊತ್ತಿಗೆ ಈ ಕಡೆ ಗೊಜ್ಜು ರೆಡಿಯಾಗಿರುತ್ತೆ. ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ. ನಿಮಗೊಂದು ಕ್ಯಾಪ್ಸಿಕಮ್, ಒಂದು ಈರುಳ್ಳಿ ಇದ್ರೇ ಸಾಕು. ಆರಾಮಾಗಿ ಒಂದು ಲಂಚ್ ಬಾಕ್ಸ್ನ ರೆಡಿ ಮಾಡ್ಬೋದು. ಬೆಳಗ್ಗೆ ಹೊತ್ತು ಎಲ್ಲರಿಗೂ ಸಾಮಾನ್ಯ ಎಲ್ಲರ ಮನೇಲೂ ಇದ್ದಿದ್ದೆ ಇದು. ಏನು ತಿಂಡಿ ಮಾಡೋದಪ್ಪ ಬೆಳಗ್ಗೆ ಎದ್ದರೆ, ಮತ್ತು ಇನ್ನೂ ಕೆಲವರಿಗಂತೂ ಬೇಗನೆ ತಿಂಡಿ ರೆಡಿ ಆಗಬೇಕು ಅಂಥವ್ರಿಗಂತೂ ಬೆಳಗ್ಗೆನೇ ಏನು ಮಾಡೋದಪ್ಪ ಅಂತ ಯೋಚನೆ ಇರುತ್ತೆ. ಹಾಗಾಗಿ ಈ ಥರ ಆದಷ್ಟು ಬೇಗ ಆಗೋಂಥ ರೆಸಿಪಿಗಳನ್ನ ಮಾಡಿಕೊಂಡ್ರೆ ನಮಗೂ ಟೈಮ್ ಸೇವ್ ಆಗುತ್ತೆ, ಡಿಫ್ರೆಂಟಾಗೆ ಮಾಡಿದಾಗೂ ಇರುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.